ಲಂಚ್ಗಂತ ಸ್ಟಾಪ್ ಮಾಡಿತ್ತು. ಲಂಚ್ ಜೊತೆ ಒಳ್ಳೆ ಪವರ್ನ ಮಾಡ್ಕೊಂಡ್ರು ನಮ್ಮ ಬಾಯ್ಸ್. ವೆದರ್ ಹೇಗಿದೆ ಅಂತಂದ್ರೆ ಆ ಕಡೆ ಬಿಸಿಲು ಅಲ್ಲ, ಈ ಕಡೆ ಮಳೆನೂ ಅಲ್ಲ, ಈ ಕಡೆ ಚಳಿನೂ ಅಲ್ಲ, ಹಂಗಿದೆ. ಮಳೆ ಬರುತ್ತೆ ಅಂತ ರೈನ್ ಗ್ಯಾಸ್ ಎಲ್ಲ ಹಾಕೊಂಡ್ರೆ ಚೂರ್ ಮುಂದೆ ಬರ್ತಿದ್ದಂಗೆ ಮಳೆ ಸ್ಟಾಪ್ ಆಗುತ್ತೆ. ಒಂಥರ ಏರಿಯಾ ವೈಸ್ ಡಿಸ್ಟ್ರಿಬ್ಯೂಟ್ ಆಗ್ಬಿಟ್ಟಿದೆ ಕ್ಲೈಮೇಟ್. ಈ ಒಂದು ರೈಡ್ ಹೇಳ್ಬೇಕಂದ್ರೆ ನನಗೆ ನಾರ್ತ್ ವೆಸ್ಟ್ ರನ್ ಆಫ್ ಕಚ್ ಗುಜರಾತ್, ಇವನ್ ಅದು ಕೂಡ ಲೈಕ್ ಎಂಡ್ ಪಾಯಿಂಟ್ ಆಫ್ ಇಂಡಿಯಾ. ಈ ಕಡೆ ಸೌತ್ ಈಸ್ಟ್, ನಾರ್ತ್ ವೆಸ್ಟ್ ಇಂದ ಸೌತ್ ಈಸ್ಟ್ ನನ್ನ ರೈಡ್ ಕವರ್ ಆಗಿರೋದು. ಯಾವಾಗ ನಾರ್ತ್ ಟು ಸೌತ್ ಆಗೋದೋ ಗೊತ್ತಿಲ್ಲ. ಕಾಶ್ಮೀರ್ ಸೆಲೆಕರ್ ಕನ್ಯಾಕುಮಾರಿ ಮಾಡೋಣ, ಎಲ್ಲ ಮಾಡೋಣ. ಸದ್ಯಕ್ಕೆ ಹೋಗೋಣ. ಓಹೋ ಹಿಮಾಲಯನ್ ಚೆನ್ನಾಗಿದೆ ಗುರು. ಇದು ಸೀಟ್ ಕಂಫರ್ಟು, ಬಟ್ ಏನಾದ್ರು ಸ್ವಲ್ಪ ಕಾಲತ್ರ ಕಾಂಪ್ಯಾಕ್ಟ್ ಅನ್ನಿಸ್ತಾ ಇದೆ. ಪವರ್ ಕಮ್ಮಿ ಇದೆ ಆ್ಯಕ್ಚುಲಿ. ಇವರು ಸ್ಟಾಕಲ್ಲಿ ಇಟ್ಟಿದ್ದಾರೆ ಗಾಡಿನ. ಆ್ಯಕ್ಚುಲಿ ಇನ್ನೂ ಕಂಫರ್ಟ್ ಮಾಡ್ಕೊಬೋದು ಈ ಗಾಡಿನ. 100 ಮೇಲೆ ವೈಬ್ರೇಷನ್ಸ್ ಇದೆ. ಹೆವಿ ಅಂದರೆ ಹೆವಿ ವಿಂಡ್ ಬ್ಲಾಸ್ಟು ಡೈರೆಕ್ಟ್ ವಿಂಡ್ ವೈಸರಿಂದ ಇಲ್ಲಿಗೆ ಹೊಡಿತದೆ. ಮುಂದೆ ಫ್ಯೂಲ್ ಹಾಕ್ಸ್ಕೊಬೇಕು. ಓಕೆ ಗೈಸ್, ಟೈಮ್ ಟು ವಾಚ್ ದ ಟ್ರೈನ್. ವಾಯ್ಸ್ ಲಾಸ್ಟ್ 5:30 ಆಗಿದೆ ಟೈಮೀಗ. ಸೊ ಇದು ನಾವು ರಾಮೇಶ್ವರಂ ಹತ್ರ ರೆಸಾರ್ಟ್ ಬುಕ್ ಮಾಡ್ಕೊಂಡಿದ್ವಿ. ವಾವ್ ಮೈ ಗಾಡ್, ಲುಕ್ ಅಟ್ ದ ಓಷನ್ ಬಾಯ್ಸ್. ಹಿಂಗೆ ಹೋಗಲ್ಲ ಭಯ. ಲೊಕೇಶನ್ ಹಂಗೆ ತೋರಿಸ್ತಾ ಇದೆ. ಹಿಂಗೋಗ್ಬಿಟ್ಟು ಹಿಂಗೋಗಿ ಅಂತ ಇದೆ ಲೊಕೇಶನ್. ಇದು ಮೋಸ್ಟ್ಲಿ ಇವೆಲ್ಲ ಬೋಟ್ನ ರೆಡಿ ಮಾಡೋವಂಥ ಯಾರ್ಡ್ ಇರಬೇಕು. ಬೋಟ್ ರೆಡಿ ಮಾಡೋದು, ಬೋಟ್ ಸರ್ವಿಸ್ ಮಾಡೋದು. ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಗೈಸ್. ಸಮಯ ಈಗ ಅರೌಂಡ್ 7:30 ಆಗಿದೆ. ಸೊ ಎಲ್ಲರೂ ಫ್ರೆಶ್ ಅಪ್ ಆಗಿ ಧನುಷ್ಕೋಡಿ ಹೋಗ್ತಾ ಇದ್ದೀವಿ. ಸನ್ರೈಸ್ ಅಂತೂ ನೋಡೋಕ್ಕಾಗಲ್ಲ. ಸೊ ಹಾಗಾಗಿ ಜಸ್ಟ್ ಒಂದು ವ್ಯೂ ಪಾಯಿಂಟ್ ನೋಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಸೈಟ್ ಸೀಯಿಂಗ್ಸ್ ಎಲ್ಲ ನೋಡಿಕೊಂಡು ಬಾಯ್ಸ್ ಮಾರ್ನಿಂಗ್ ಇನ್ನೊಂದು ಟ್ರೈನು. ಸೊ ಈ ಟ್ರೈನ್ ಬಂದು ಪಂಬಮ್ ಬ್ರಿಡ್ಜ್ ಮೇಲೆ ಹೋಗುತ್ತಾ. ಐ ಥಿಂಕ್ ಮಧುರೈಯಿಂದ ಬರ್ತಿರ್ಬೇಕು ಮೋಸ್ಟ್ಲಿ ಟ್ರೈನ್. ಇದು ಎಲ್ಲ ತಮಿಳಲ್ಲಿ ಹಾಕ್ಬಿಟ್ಟಿದ್ದಾರೆ, ಗೊತ್ತಾಗ್ತಾ ಇಲ್ಲ. ತಿರುವನಂತಪುರಂ ಅಂತ ಇದೆ. ಕ್ರೇಜಿ. ಆ ಟ್ರೈನ್ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿರುತ್ತೆ ಬ್ರಿಡ್ಜ್ ಮೇಲೆ. ಕೆಳಗಡೆ ನೋಡಿದ್ರೆ ಯಾವುದೋ ಬಾವಿ ಇದ್ದಂಗಿರುತ್ತೆ. ಇದು ನಾವಿರೋ ಪ್ಲೇಸ್ ಬಂದು ಮಂಡಪಂ ಅಂತ ಇದು. ಸೊ ಇಲ್ಲಿಂದ ರಾಮೇಶ್ವರಂಗೆ ಒಂದು 20 ಮಿನಿಟ್ಸ್ ಆಗುತ್ತೆ. ಸೊ ಈ ಒಂದು ಮಂಡಪಂ ಪ್ಲೇಸಿಂದ ರಾಮೇಶ್ವರಂಗೆ ಹೋಗೋದಕ್ಕೆ ಪಂಬಮ್ ಬ್ರಿಡ್ಜ್ ಮೇಲೆ ಹೋಗುತ್ತೆ ಗೈಸ್. ನಾವೊಂದ್ಸತಿ ಬಂದಿದ್ವಿ ಇಲ್ಲಿ ಗಂಟ ಬಂದು ಇಳಿದುಬಿಟ್ಟು ಮತ್ತು ಇಲ್ಲಿಂದ ಒಂದು ಗೌರ್ಮೆಂಟ್ ಬಸ್ಸಲ್ಲಿ ರಾಮೇಶ್ವರಂಗೆ ಹೋಗಿದ್ವಿ. ಓಯ್ ಜಾಲಿ. ವೆಲ್ಕಮ್ ಟು ದ ಓಷನ್ ಬಾಯ್ಸ್. ಐ ಥಿಂಕ್ ಇದು ಇಂಡಿಯನ್ ಪೆಸಿಫಿಕ್ ಓಷನ್ ಇರಬೇಕಿದು. ಸೊ ಇದು ಎಂಡ್ ಪಾಯಿಂಟ್ ಆಫ್ ದ ಬ್ರಿಡ್ಜ್.
ಲೋಕಲ್ ಹೋಟೆಲಲ್ಲಿ ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು, ಪರೋಟ ಮತ್ತು ದೋಸೆ. ಹಾಗೆ ನನ್ನ ಗಾಡಿಗೆ ಒಳ್ಳೆ ಬ್ರೇಕ್ಫಾಸ್ಟ್ ಆಗಿದೆ. So ಈಗ ಸೀದಾ ಸ್ಟ್ರೈಟ್ ಟು ಧನುಷ್ಕೋಡಿ, ವೇರ್ ದ 2 oceans meet and the land ends. ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ, ಈ ತಿರುಗು ಭೂಮಿ ತಿರುಗದೆಂದು ಒಂದು ಕ್ಷಣ. ಇಲ್ಲಿ ಸನಿಹ ಉಂಟು ವಿರಹವುಂಟು ಪ್ರತಿದಿನ, ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ಮನ. ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಗಿರಲಿ, ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಹಾಗಿರಲಿ. ಎಲ್ಲ ಬೈಕ್ಸ್ ಬಂತು, ಬಟ್ ಸಿಕ್ಕಾಪಟ್ಟೆ ಕ್ರೌಡ್. ಹೆವಿ ಕ್ರೌಡ್ ಇದೆ ಮಾತ್ರ. ಸೇನ್ ಏನಂತಂದ್ರೆ ಸದೇ ನೋಡಿದ್ರೆ ಅದು ಬಂದು ಬೇ ಆಫ್ ಬೆಂಗಾಲ್. ಅದು ಈ ಕಡೆ ಅದು ಇಂಡಿಯನ್ ಓಷನ್. ಸೊ ಈ ಎರಡು ಒಂದು ಓಷನ್ ಬಂದು ಮೀಟ್ ಆಗುವಂಥ ಪಾಯಿಂಟ್ ಬಂದು ಸೊ ಆ ಪ್ಲೇಸಲ್ಲಿ ಎರಡು ಓಷನ್ ಮೀಟ್ ಆಗುತ್ತೆ. ಸೊ ಎಲ್ಲರೂ ಫುಲ್ ಕ್ರೇಜ್ ಫೋಟೋ ತೆಗೆಸ್ಕೊಂತವ್ರೆ. ಇದು ಧನುಷ್ಕೋಡಿ ಹತ್ರ ಇರುವಂಥ ಒಂದು ಸೈಟ್ ಸೀಯಿಂಗ್, ಗೋಸ್ಟ್ ಟೌನ್ ಅಂತ. ಸೊ ಇದನ್ನು ಗೋಸ್ಟ್ ಟೌನ್ ಅಂತ ಇದಕ್ಕೆ ಕರೀತಾರೆ ಅಂತಂದ್ರೆ, ಇದು ಒಂದು ಮುಂಚೆ ಹಳ್ಳಿ ಆಗಿತ್ತು. ಸೊ ಇದು ಫ್ಲಡ್ ಆಗಿ ಇಲ್ಲಿ ಆಲ್ಮೋಸ್ಟ್ ಊರೂರೇ ಸಮುದ್ರದಲ್ಲಿ ಮುಳುಗಿ ತಿರೋಗಿದ್ರು. ಸೊ ಹಾಗಾಗಿ ಇದನ್ನು ಗೋಸ್ಟ್ ಟೌನ್ ಅಂತ ಕರೀತಾರೆ. ಎಷ್ಟೋ ಮೀನುಗಾರರ ಒಂದು ಫ್ಯಾಮಿಲಿ ಸಮುದ್ರದ ಮುಳುಗಿ ಅವರ ಪ್ರಾಣಗಳೆಲ್ಲ ಹೋಗಿರುತ್ತೆ. ಸೊ ಶಾಪಿಂಗ್ ಸಹ ಇರುತ್ತೆ. ಸೊ ಇದು ನೀವೇನು ನೋಡ್ತಾ ಇದ್ರೆ ಇದು ಹಳೆ ಬ್ರಿಡ್ಜ್. ಇದು ಇಲ್ಲಿ ಆ್ಯಕ್ಚುಲಿ ಬೋಟೆಲ್ಲ ಬಂದಾಗ ಈ ಬ್ರಿಡ್ಜ್ನ ಓಪನ್ ಮಾಡ್ತಾಯಿದ್ರು. ಸೊ ಈಗೇನಾಗಿದೆ, ಇದು ದೊಡ್ಡ ಬ್ರಿಡ್ಜ್ ಮಾಡಿದ್ದಾರೆ. ಇದು ಹೊಸದಾಗಿರೋ ಬ್ರಿಡ್ಜ್. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಚೆಕ್ಔಟ್ ಡೇ. ಅದು ನಮ್ಮ ಸ್ಟೇ ಆಗಿತ್ತು, ಬ್ಲೂ ವಾಟರ್ ಪ್ಯಾರಡೈಸ್ ರೆಸಾರ್ಟ್ ಅಂತ. ಸ್ಟೇ ಮುಂದೆನೇ ಬೀಚ್ ಇದೆ, ಬಟ್ ಬೀಚ್ ಅಷ್ಟೊಂದು ಕ್ಲೀನ್ನೆಸ್ ಆಗಲ್ಲ, ಏನಿಲ್ಲ.
ಅದೇ ಈಗ ಒಂದು ಅವಾಂತರ ಸೀನ್ ಆಗಿತ್ತಂತ. ಯಾರೋ ಫಿಶಿಂಗ್ ಮಾಡಕ್ಕೆ ಬೋಟ್ ಅವ್ರು ಹೋಗಿದಾರ, ಬಟ್ ಅಲ್ಲಿ ನೀರಿನ ಅಭಾವ ಜಾಸ್ತಿ ವೇವ್ಸ್ ಇದ್ದಿದ್ರಿಂದ ಬೋಟ್ ಮುಳುಗ್ಬಿಟ್ಟಿದೆ. 4 ಜನ ಅಲ್ಲಿಂದ ಸ್ವಿಮ್ಮಿಂಗ್ ಮಾಡ್ಕೊಂಡ್ ಬರ್ತಿದ್ರಂತ. ಸೊ ರೆಸ್ಕ್ಯೂ ಟೀಮ್ ಬಂದು ಇಲ್ಲಿಂದ ಹೋಗಿ ಅವ್ರನ್ನ ಕರ್ಕೊಂಬರಕಂತ ಹೋಗಿದೆ. ಐ ಹೋಪ್ ಸೊ ಎಲ್ಲರೂ ಆರಾಮಾಗಿ ಪೀಸ್ಫುಲ್ ಆಗಿ ಬರ್ತಾರೆ. ಸೊ ಇವತ್ತು ನಮ್ಮ ಚೆಕ್ಔಟ್ ಡೇ. ಇವತ್ತು ಆಲ್ಮೋಸ್ಟ್ ಎಲ್ಲ ಗೇರಪ್ ಆಗಿ ರೆಡಿ ಆಗಿದ್ದೀವಿ. ಸೊ ಟೈಮ್ ಈಗ ಅರೌಂಡ್ 7:30 ಆಗಿದೆ. ಸೊ ದಿಸ್ ವಾಸ್ ಅ ಬ್ಯೂಟಿಫುಲ್ ಸ್ಟೇ. ಸೊ ನಂದೆಲ್ಲ ಪ್ಯಾಕಿಂಗ್ ಆಗಿ ರೆಡಿ ಆಗಿದ್ದೀನಿ. ಸೊ ಅದು ನಮ್ಮ ರೂಮು, ಇದು ನಮ್ಮ ಪಾರ್ಕಿಂಗ್ ಆ್ಯಂಡ್ ಇದು ನಮ್ಮ ಪ್ರಕೃತಿ. ಒಂಥರ ಬೀಚ್ ದಡದಲ್ಲೇ ಹೋಮ್ ಸ್ಟೇ ಇದೆ. ಹೋಮ್ ಸ್ಟೇ ಅಲ್ಲ ಆ್ಯಕ್ಚುಲಿ, ಇದು ಲೈಕ್ ಕೈಂಡ್ ಆಫ್ ಕಾಟೇಜಸ್ ಥರ ಇದೆ. ಆರಾಮಾಗೆಲ್ಲ ಚಿಲ್ ಔಟ್ ಮಾಡ್ಬೋದು. ಸಾಕ್ಷಿ